ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ತೆಂಗಿನಕಾಯಿ ಹಾಕಿ ಒಂದು ದೋಸೆನ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ 1.5 ಗ್ಲಾಸಷ್ಟು ರೇಷನ್ ಅಕ್ಕಿನ 6 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿ ತೊಳೆದು ತಗೊಂಡು ಬಂದಿದ್ದೇನೆ ಫ್ರೆಂಡ್ಸ್ ನಾನೀಗ. ಈಗ ಇದರಲ್ಲಿ ಒಂದು ಸ್ವಲ್ಪ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ. ಎಲ್ಲ ಅಕ್ಕಿನ ಒಂದೇ ಸಲ ರುಬ್ಕೊಳ್ಳೋದಕ್ಕೆ ಬರೋದಿಲ್ಲ ಮಿಕ್ಸಿ ಜಾರಲ್ಲಿ, ಅದಕ್ಕೆ ಅರ್ಧದಷ್ಟು ಹಾಕ್ಕೊತಿದ್ದೇನೆ. ಅದರ ಜೊತೆಗೆ ನಾನು 1 ಬೌಲಷ್ಟು ಅನ್ನವನ್ನು ಕೂಡ ಹಾಕ್ಕೊತೇನೆ ಫ್ರೆಂಡ್ಸ್. ಜೊತೆಗೆ ನಾನು 1 ಚಮಚದಷ್ಟು ಸಕ್ಕರೆ ಮತ್ತು ತೆಂಗಿನಕಾಯಲ್ಲಿರುವಂಥ ನೀರನ್ನು ಒಂದು ಸ್ವಲ್ಪ ಇತ್ತು, ಅದು ಆಪ್ಷನಲ್, ಬೇಕಂದರೆ ಹಾಕೋದು ಇಲ್ಲಾಂದರೆ ಬೇಡ. 1 ಚಮಚದಷ್ಟು ಸಕ್ಕರೆ, ಒಂದು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ನೀವು ಎಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀರೋ ಅದರ ಅರ್ಧದಷ್ಟು ತೆಂಗಿನಕಾಯನ್ನು ಹಾಕ್ಕೋಬೇಕು. ಈಗ ನಾನು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತೊಗೊಂಡಿದ್ದೇನೆ, ಅದನ್ನು ಅರ್ಧದಷ್ಟು ಈಗ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ಫ್ರೆಂಡ್ಸ್. ನೀವೇನಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಇದರಲ್ಲಿ ನಾನು ಉದ್ದಿನ ಬೇಳೆ ಇರ್ಬೋದು, ಸೋಡಾ ಪುಡಿ ಏನನ್ನೂ ಹಾಕೋದಿಲ್ಲ ಫ್ರೆಂಡ್ಸ್. ಈಗ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ಇಲ್ಲಿ ತೆಂಗಿನಕಾಯಿ ಎಲ್ಲ ಹಾಕಿರುವುದರಿಂದ ಬೇಗನೆ ನೈಸಾಗಿ ರುಬ್ಕೋಬೋದು ಫ್ರೆಂಡ್ಸ್. ಈಗ ರುಬ್ಕೊಂಡು ಬಂದಂತಹ ಹಿಟ್ಟನ್ನೀಗ ಒಂದು ಪಾತ್ರೆಗೆ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ನಿಮಗೇನಾದರೂ ನಮ್ಮ ಕಿಚನ್ ಚಾನಲಲ್ಲಿ ಬರೋ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ಸಾಕು. ಈಗ ಇನ್ನೊಂದು ಸ್ವಲ್ಪ ಅಕ್ಕಿ ಉಳಿದಿದೆ ಫ್ರೆಂಡ್ಸ್, ಅದನ್ನು ಕೂಡ ನಾನಿಲ್ಲಿ ರುಬ್ಕೊಂಡು ಬಂದಿದ್ದೇನೆ. ಈಗ ಇದನ್ನು ಭಾಳ ನೀರು ಮಾಡ್ಕೋಬಾರ್ದು. ಉದ್ದಿನಬೇಳೆ ದೋಸೆಗೆ ಯಾವ ರೀತಿ ಹಿಟ್ಟನ್ನು ರೆಡಿ ಮಾಡ್ತೀರೋ ಅದೇ ರೀತಿ ನೀವು ಹಿಟ್ಟನ್ನು ಗಟ್ಟಿಯಾಗಿರಬೇಕು ಫ್ರೆಂಡ್ಸ್. ಇದನ್ನು ಓವರ್ ನೈಟು ಬಿಟ್ಟು ಬಿಡ್ತೇನೆ ಫ್ರೆಂಡ್ಸ್. ಇಲ್ಲಿ ಉಪ್ಪು ಇರ್ಬೋದು, ಎಲ್ಲವನ್ನು ನಾನು ಈಗಲೇ ಹಾಕ್ಕೊಂಡಿದ್ದೇನೆ. ಈಗ ಓವರ್ ನೈಟು ನಾನು ಇದನ್ನು ಬಿಡ್ತೇನೆ ಫ್ರೆಂಡ್ಸ್. ನೆಕ್ಸ್ಟ್ ಡೇ ಒಂದು 7:30-8 ಗಂಟೆಗೆ ಹಿಟ್ಟನ್ನು ನಿಮಗೆ ತೆಗೆದು ತೋರಿಸ್ತಿದ್ದೇನೆ ಮಾರ್ನಿಂಗ್. ಹಿಟ್ಟು ಯಾವ ರೀತಿ ರೆಡಿಯಾಗಿದೆ ಅಂತ ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್. ಉದ್ದಿನಬೇಳೆ ದೋಸೆಗೆ ಬೇಕಾಗಿರುವಂತೆಯೇ ಹಿಟ್ಟು ಇಲ್ಲಿ ದೋಸೆ ಹಿಟ್ಟಿಗೆ ರೆಡಿಯಾಗಿದೆ ಫ್ರೆಂಡ್ಸ್. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಅಕ್ಕಿನ ರುಬ್ಬೇಕಂದ್ರೆ ನಾನು ಉಪ್ಪು ಹಾಕಿರೋದರಿಂದ ಇಲ್ಲ ಏನನ್ನೂ ಸೇರಿಸ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ಈಗ ನಾನು ದೋಸೆ ಮಾಡೋದಕ್ಕೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ಬೇರೆ ವಿಡಿಯೋಗಳಲ್ಲೂ ಹೇಳ್ತಿರ್ತೇನೆ, ನಾನು ಕಬ್ಬಿಣದ ಕಾವಲಿನ ಯೂಸ್ ಮಾಡ್ತಿರ್ತೇನೆ ಫ್ರೆಂಡ್ಸ್. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ನಾವು ಯಾವ ರೀತಿ ದೋಸೆನ ಹಾಕ್ಬೋದು ಅಂತ ಈಗ ತೋರಿಸ್ತಿದ್ದೇನೆ. ನಾನು ಯಾವತ್ತೂ ದೋಸೆ ಮಾಡೋದಕ್ಕೆ ನಾನ್ ಸ್ಟಿಕ್ಕನ್ನು ಯೂಸ್ ಮಾಡೋದಿಲ್ಲ ಫ್ರೆಂಡ್ಸ್. ಆರೋಗ್ಯದ ದೃಷ್ಟಿಯಿಂದ ನಾವು ಯಾವತ್ತೂ ಕಬ್ಬಿಣದ ಕಾವಲಿನ ಯೂಸ್ ಮಾಡ್ಕೋಬೇಕು. ಈಗ ಈ ರೀತಿ ನೀವು ಎಷ್ಟು ತೆಳ್ಳಗೆ ಬೇಕಂದ್ರೂ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬಿಟ್ಟು ಬಿಡೋಣ ಫ್ರೆಂಡ್ಸ್. ಕೆಲವರು ಹೇಳ್ತಾರೆ ಫ್ರೆಂಡ್ಸ್ ಕಬ್ಬಿಣದ ಕಾವಲಿನ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಅಂತ. ಹಂಗೇನೂ ಇಲ್ಲ ಫ್ರೆಂಡ್ಸ್. ಒಂದು ಸಲ ಕಬ್ಬಿಣದ ಕಾವಲಿನ ವಾಶ್ ಮಾಡಿದ ಮೇಲೆ ಅದು ಚೆನ್ನಾಗಿ ಒಣಗಿಸಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ನಾವು ಪ್ಲಾಸ್ಟಿಕ್ ಕವರಲ್ಲಿ ಕವರ್ ಮಾಡಿದರೆ ನಾವು ದೋಸೆನ ಯಾವ ರೀತಿ ದೋಸೆನ ಬೇಕಾದರೂ ನೀಟಾಗಿ ಅದರಿಂದ ಎಬ್ಬಿಸ್ಬೋದು ಫ್ರೆಂಡ್ಸ್. ಈಗ ಈ ದೋಸೆನ ಒಂದು ಸಲ ಮಗುಚಿ ಹಾಕ್ತೇನೆ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೊಂದು ಏನಂದರೆ ಇದು ಉದ್ದಿನಬೇಳೆ ದೋಸೆ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಕಾಯಿ ಚಟ್ನಿ ಇರ್ಬೋದು, ಕೆಂಪು ಚಟ್ನಿ ಯಾವುದು ಬೇಕಂದ್ರೂ ತುಂಬ ರುಚಿ ಕೊಡುತ್ತೆ ಫ್ರೆಂಡ್ಸ್. ಈಗ ನಾನು ಕಾವಲಿಗೆ ಎಣ್ಣೆನೂ ಹಾಕದೇನೆ ದೋಸೆನ ಕ್ರಿಸ್ಪಿಯಾಗಿ ಯಾವ ರೀತಿ ಮಾಡ್ಬೋದು ಅಂತ ಇಲ್ಲಿ ತೋರಿಸ್ತಿದ್ದೇನೆ ಫ್ರೆಂಡ್ಸ್. ನೀವು ಎಷ್ಟು ತೆಳ್ಳಗೆ ಬೇಕಂದ್ರೆ ಇದನ್ನು ಮಾಡ್ಕೋಬೋದು. ಈಗ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊತೇನೆ, ಯಾಕಂದರೆ ನನ್ನ ಮಕ್ಕಳಿಗೆ ಕ್ರಿಸ್ಪಿ ದೋಸೆ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಕೊಟ್ಟರೆ ತುಂಬ ಖುಷಿ ಪಡ್ತಾರೆ ಅಂತ ಒಂದು ಸ್ವಲ್ಪ ತುಪ್ಪ ಹಾಕ್ಕೊತೇನೆ ಫ್ರೆಂಡ್ಸ್. ನೀವು ಈ ಮೆಥಡಲ್ಲಿ ತೆಂಗಿನಕಾಯಿ ಹಾಕಿ ದೋಸೆ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್.
ನಿಮ್ಗೆ ಎಷ್ಟು ಖಡಕ್ ಬೇಕಂದ್ರೂ ನೀವು ಈ ದೋಸೆನ ಮಾಡ್ಕೋಬೋದು ಫ್ರೆಂಡ್ಸ್. ನೋಡ್ತಿದ್ದೀರಿ ನೀವು ಕಬ್ಬಿಣದ ಕಾವಲಿಯಲ್ಲಿ ನಾನು ದೋಸೆನ ಯಾವ ರೀತಿ ಎಬ್ಬಿಸ್ತಿದ್ದೇನಂತ. ಇನ್ನೊಂದು ಸಲ ನಾನು ಇದಕ್ಕಿಂತ ಕ್ರಿಸ್ಪಿಯಾಗಿ ಇನ್ನೊಂದು ದೋಸೆ ಮಾಡಿ ತೋರಿಸ್ತೇನೆ. ಎಣ್ಣೆ ಮಾತ್ರ ಕಾವಲಿಗೆ ಹಚ್ಕೊಂಡಿಲ್ಲ ಫ್ರೆಂಡ್ಸ್. ನೋಡಿದಿರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾನು ತೆಂಗಿನಕಾಯಿ ಹಾಕಿ ದೋಸೆ ಮಾಡಿದೆ ಅಂತ. ಈ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.